ನಮಸ್ಕಾರ. ಇವತ್ತಿನ ಈ ಜ್ಞಾನದ ಪಯಣದಲ್ಲಿ ಆ ಒಂದು ರಹಸ್ಯ ಗೆಳೆತನದ ಬಗ್ಗೆ ಮಾತಾಡೋಣ. ಖಂಡಿತ. ಆ ಗೆಳೆತನ ವಿದ್ಯುತ್ ಮತ್ತೆ ಮ್ಯಾಗ್ನೆಟ್ಗಳ ನಡುವೆ ಇರೋದು ಅಲ್ವಾ? ಹೌದು. ಅಂದ್ರೆ ನಮ್ಮ ಆಟಿಕೆ ಕಾರು ಇರ್ಬೋದು ಅಥವಾ ಫ್ಯಾನ್ ಆನ್ ಮಾಡಿದಾಗೆಲ್ಲ ಆ ಒಂದು ರಹಸ್ಯ ಮ್ಯಾಗ್ನೆಟ್ ಸೃಷ್ಟಿಯಾಗುತ್ತೆ. ನಿಜ. ಒಂದು ಸಾಮಾನ್ಯ ವೈರ್ ಹೇಗೆ ಮ್ಯಾಗ್ನೆಟ್ ಆಗಿ ಬದಲಾಗುತ್ತೆ ಅನ್ನೋದೇ ಒಂದು ಮ್ಯಾಜಿಕ್ ತರಹ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಈ ಡೀಪ್ ಡೈವ್ನಲ್ಲಿ ಅದನ್ನೇ ಡಿಕೋಡ್ ಮಾಡೋಣ. ನಾನು ಓದಿದ ಹಾಗೆ ಒಂದು ಸ್ಟ್ರೇಟ್ ಕಂಡಕ್ಟರ್ ಅಂದ್ರೆ ನೇರವಾದ ವೈರ್ ಒಳಗೆ ಕರೆಂಟ್ ಹೋದಾಗ ಏನೋ ಆಗುತ್ತೆ. ಕರೆಕ್ಟ್. ಆ ವೈರ್ ಸುತ್ತಲೂ ಅಗೋಚರವಾದ ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಯಾಗುತ್ತೆ. ಓಹೋ, ಅಂದ್ರೆ ಕಣ್ಣಿಗೆ ಕಾಣಿಸ್ವಲ್ವಾ ಅದು? ಇಲ್ಲ, ಆದ್ರೆ ಅದನ್ನ ಕಲ್ಪನೆ ಮಾಡ್ಕೊಳ್ಳೋದು ತುಂಬಾ ಸುಲಭ. ನಿಂತಿರೋ ಕೆರೆಯ ನೀರಿಗೆ ಒಂದು ಕಲ್ಲು ಹಾಕಿದಾಗ ಅಲೆಗಳು ಬರ್ತವಲ್ಲ. ಹೌದು, ರೌಂಡ್ ಆಗಿ ಹರಡುತ್ತೆ. ಎಕ್ಸಾಕ್ಟ್ಲಿ. ಅದೇ ರೀತಿ ಈ ವೈರ್ ಸುತ್ತಲೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೂಪದಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೂಪರ್ ಉದಾಹರಣೆ. ಆದ್ರೆ ಆ ಫೀಲ್ಡ್ ಯಾವ ದಿಕ್ಕಿನಲ್ಲಿ ಸುತ್ತುತ್ತಿದೆ ಅಂತ ಕಂಡಿಡಿಯೋದು ಹೇಗೆ? ಅದಕ್ಕೆ ನಮ್ಮ ಫಿಸಿಕ್ಸ್ನಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಇದೆ. ಬಲಗೈಯಲ್ಲಿ ಒಂದು ಥಮ್ಸ್ ಅಪ್ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಇಟ್ಕೊಳ್ಳೋಣ. ಸರಿ, ಇಟ್ಕೊಂಡೆ. ಈಗ ಹೆಬ್ಬೆರಳು ವಿದ್ಯುತ್ ಹರಿಯುವ ದಿಕ್ಕನ್ನ ತೋರ್ಸದ್ರೆ ಆ ಮಡಚಿದ ಉಳಿದ ಬೆರಳುಗಳು ಆ ಜಿಲೇಬಿ ತರಹ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತೋರಿಸ್ತವೆ. ವಾವ್! ಅಂದ್ರೆ ಹೆಬ್ಬೆರಳು ಕರೆಂಟು ಮತ್ತೆ ಉಳಿದ ಬೆರಳುಗಳು ಮ್ಯಾಗ್ನೆಟಿಕ್ ಫೀಲ್ಡ್. ತುಂಬಾ ಸಿಂಪಲ್. ಹೌದು, ಆದ್ರೆ ಕೇವಲ ಒಂದು ನೇರವಾದ ವೈರ್ನಿಂದ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟು ಸ್ಟ್ರಾಂಗ್ ಇರಲ್ಲ, ಗೊತ್ತಾ? ಅದನ್ನ ಸ್ಟ್ರಾಂಗ್ ಮಾಡಕ್ಕೆ ವೈರನ್ನ ಒಂದು ಬಳೆ ತರಹ ಸರ್ಕ್ಯುಲರ್ ಲೂಪ್ ಮಾಡ್ಬೇಕಲ್ವಾ? ನಿಖರವಾಗಿ. ಅಥವಾ ಒಂದು ಸ್ಪ್ರಿಂಗ್ ತರಹ ಸುರುಳಿಯಾಗಿ ಸುತ್ತಿದ್ರೆ ಅದರ ಶಕ್ತಿ ಇನ್ನೂ ಹೆಚ್ಚಾಗತ್ತೆ. ಆ ಸ್ಪ್ರಿಂಗ್ ತರಹದ ರಚನೆಗೆ ಸೊಲೆನಾಯ್ಡ್ ಅಂತ ಕರೀತಾರೆ ಅಂತ ನಮ್ ನೋಟ್ಸ್ ಹೇಳ್ತಿದೆ. ಹೌದು, ಸೊಲೆನಾಯ್ಡ್. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಅಂದ್ರೆ ಎಷ್ಟು ಸುತ್ತುವಿ ಅನ್ನೋದು ಮುಖ್ಯ. ಅಂದ್ರೆ ಹೆಚ್ಚು ಸುತ್ತು ಹಾಕಿದಷ್ಟು, ಹೆಚ್ಚು ಕರೆಂಟ್ ಹರಿಸಿದಷ್ಟು ಅದು ಬಾಹುಬಲಿ ತರಹ ಸೂಪರ್ ಸ್ಟ್ರಾಂಗ್ ಆಗುತ್ತಾ? ಖಂಡಿತ. ಆ ಸುತ್ತುಗಳು ಹೆಚ್ಚಾದಷ್ಟು ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಆಗ ಅದು ಒಂದು ಬಾರ್ ಮ್ಯಾಗ್ನೆಟ್ ತರಹನೇ ಕೆಲಸ ಮಾಡುತ್ತೆ. ವಾವ್! ಮತ್ತೆ ಆ ಸಾಲಿನಾಯ್ಡ್ ಒಳಗೆ ಒಂದು ಕಬ್ಬಿಣದ ಮೊಳೆ ಅಂದ್ರೆ ಆ ಸಾಫ್ಟ್ ಐರನ್ ಕೋರ್ ಇಟ್ರೆ ಏನಾಗುತ್ತೆ? ಅದೇ ಅಸಲಿ ಮ್ಯಾಜಿಕ್. ಅದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಬದಲಾಗುತ್ತೆ. ಅಂದ್ರೆ ನಮ್ಮ ಬಳಿ ಕಂಟ್ರೋಲ್ ಇರುತ್ತೆ ಅಲ್ವಾ? ಸ್ವಿಚ್ ಆನ್ ಮಾಡಿದ್ರೆ ಮ್ಯಾಗ್ನೆಟ್, ಆಫ್ ಮಾಡಿದ್ರೆ ಬರೀ ಕಬ್ಬಿಣ. ಎಕ್ಸಾಕ್ಟ್ಲಿ. ಜೊತೆಗೆ ಒಂದು ಒಳ್ಳೆಯ ಕೋರ್ ಮೆಟೀರಿಯಲ್ ಬಳಸಿದ್ರೆ ದೊಡ್ಡ ದೊಡ್ಡ ಕ್ರೇನ್ಗಳಲ್ಲಿ ಕಾರೆತ್ತುವಷ್ಟು ಶಕ್ತಿ ಬರುತ್ತೆ. ಇದು ನಿಜಕ್ಕೂ ಅದ್ಭುತ. ಸರಿ, ಈಗ ಒಂದ್ ಹೆಜ್ಜೆ ಮುಂದೋಗೋಣ. ನಮ್ಮ ಬಳಿ ಈಗ ಕರೆಂಟ್ ಇರೋ ವೈರ್ ಇದೆ. ಅದು ಮ್ಯಾಗ್ನೆಟ್ ತರ ಕೆಲಸ ಮಾಡ್ತಿದೆ. ಈ ವೈರನ್ನ ಇನ್ನೊಂದು ಅಸಲಿ ಮ್ಯಾಗ್ನೆಟ್ ಹತ್ರ ತಂದಿಟ್ರೆ ಏನಾಗುತ್ತೆ? ಎರಡು ಮ್ಯಾಗ್ನೆಟ್ಗಳು ಒಂದೇ ಕಡೆ ಇದ್ರೆ ಒಂದಕ್ಕೊಂದು ತಳ್ತವೆ ಅಲ್ವಾ? ಇದನ್ನೇ ಫೋರ್ಸ್ ಆನ್ ಕಂಡಕ್ಟರ್ ಅಂತ ಕರೆಯೋದು. ಓಹೋ, ಅಂದ್ರೆ ಆ ಅಸಲಿ ಮ್ಯಾಗ್ನೆಟ್ ಈ ವೈರ್ ಮೇಲೆ ಬಲ ಪ್ರಯೋಗ ಮಾಡುತ್ತಾ? ಹೌದು. ಈ ತಳ್ಳುವಿಕೆ ಯಾವ ಕಡೆ ಇರುತ್ತೆ ಅಂತ ತಿಳಿಯೋಕೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಳಸ್ತಾರೆ. ಎಡಗೈನ ರೂಲ್ ಅಲ್ವಾ? ಹೆಬ್ಬೆರಳು, ತೋರು ಬೆರಳು ಮತ್ತೆ ಮಧ್ಯದ ಬೆರಳು. ಕರೆಕ್ಟ್. ಹೆಬ್ಬೆರಳು ಫೋರ್ಸ್ ಅನ್ನ ಸೂಚಿಸಿದರೆ, ತೋರು ಬೆರಳು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಮಧ್ಯದ ಬೆರಳು ಕರೆಂಟ್ ಅನ್ನ ಸೂಚಿಸುತ್ತೆ. ಈ ಫೋರ್ಸ್ ಅಥವಾ ತಳ್ಳುವಿಕೆ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡೇ ಎಲೆಕ್ಟ್ರಿಕ್ ಮೋಟರ್ಗಳನ್ನ ಮಾಡಿರೋದು ಅಂತ ನನ್ಗನ್ನಿಸ್ತೆ. ಹೌದು. ಎಲೆಕ್ಟ್ರಿಕ್ ಮೋಟರ್ಗಳು ಈ ಕರೆಂಟ್ ಅನ್ನ ಚಲನೆಯಾಗಿ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಷನ್ ಮಾಡುತ್ತವೆ. ಒಂದು ಮೋಟರ್ ಒಳಗೆ ಆರ್ಮೇಚರ್ ಅಂತ ಒಂದು ಕಾಯಿಲ್ ಇರುತ್ತಲ್ವಾ? ಹೌದು. ಅದು ಮ್ಯಾಗ್ನೆಟ್ಗಳ ನಡುವೆ ಇದ್ದು ಕರೆಂಟ್ ಹರಿದಾಗ ತಳ್ಳಲ್ಪಟ್ಟು ಗರಗರನೆ ತಿರುಗುತ್ತೆ. ಇದೇ ತಾನೇ ಫ್ಯಾನ್ ಅಥವಾ ಆಟಿಕೆ ಕಾರು ಓಡೋದಕ್ಕೆ ಮುಖ್ಯ ಕಾರಣ. ಖಂಡಿತ. ಆದ್ರೆ ಆ ಕಾಯಿಲ್ ಒಂದೇ ದಿಕ್ಕಿನಲ್ಲಿ ತಿರುಗಬೇಕಾದ್ರೆ ಕರೆಂಟ್ನ ದಿಕ್ಕನ್ನ ಬದಲಾಯಿಸಬೇಕು. ಅದಕ್ಕೆ ಕಮ್ಯೂಟೇಟರ್ ಅಂತ ಬಳಸ್ತಾರೆ. ಓಹೋ, ಈ ಕಮ್ಯೂಟೇಟರ್ಗೆ ಕರೆಂಟ್ ತಲುಪಿಸಲು ಆ ಬ್ರಷಸ್ಗಳನ್ನ ಬಳಸ್ತಾರಲ್ವಾ? ಅಂದ್ರೆ ನಾವು ಹಲ್ಲುಜ್ಜುವ ಬ್ರಷ್ ತರ ಇರುತ್ತಾ? ಇಲ್ಲ. ಅವು ಕೇವಲ ವಿದ್ಯುತ್ ಹರಿಸೋಕೆ ಕಮ್ಯೂಟೇಟರ್ ಅನ್ನ ಸ್ಪರ್ಶಿಸುವ ಸಣ್ಣ ಕಾಂಟ್ಯಾಕ್ಟ್ ಪಾಯಿಂಟ್ಗಳು ಅಷ್ಟೇ. ಅರ್ಥ ಆಯ್ತು. ರಿಲೇ ರೇಸ್ನಲ್ಲಿ ಬ್ಯಾಟನ್ ಪಾಸ್ ಮಾಡ್ತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಲ್ದಿದ್ರೆ ನಮ್ಮ ಎಲೆಕ್ಟ್ರಿಕ್ ಕಾರು, ಫ್ಯಾನ್ ಯಾವುದೂ ಇರುತ್ತಿರ್ಲಿಲ್ಲ. ನಿಜ. ವಿದ್ಯುತ್ ಮತ್ತು ಮ್ಯಾಗ್ನೆಟಿಸಂ ಎಂಬ ಎರಡು ಬೆಸ್ಟ್ ಫ್ರೆಂಡ್ ಸೇರಿ ಈ ಜಗತ್ತನ್ನೇ ಓಡಿಸ್ತಿವೆ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಂದಿನ ಈ ಡೀಪ್ ಡೈವ್ ಮುಗಿಸುವ ಮುನ್ನ ಒಂದು ಯೋಚಿಸುವಂತಹ ವಿಚಾರ. ಕರೆಂಟಿನಿಂದ ಮ್ಯಾಗ್ನೆಟ್ ಸೃಷ್ಟಿಯಾಗತ್ತೆ ಅಂತ ನಾವು ನೋಡಿದ್ವಿ.
ಹಾಗಾದರೆ ಕೇವಲ ಒಂದು ಚಲಿಸುವ ಮ್ಯಾಗ್ನೆಟ್ ಅನ್ನ ಬಳಸಿ ಕರೆಂಟನ್ನು ಸೃಷ್ಟಿಸಲು ಸಾಧ್ಯವೇ? ಇದರ ಬಗ್ಗೆ ಯೋಚಿಸಿ.